ಹಾಯ್ ಹೇಳಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಮಾರ್ಕ್ ಸಿನಿಮಾದ ಒಂದು ಕೊಲಾಬ್ರೇಷನ್ ಬಗ್ಗೆ ಆಗಿರ್ಬೋದು, ಕೆಲವೊಂದು ಅಪ್ಡೇಟ್ಸ್ಗಳ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ರಿ, ಏನು ಕತೆ ಏನು ವಿಚಾರ, ಮಾರ್ಕ್ ಎಲ್ಲಿ ತನಕ ಬಂದಿದೆ, ಒಂದು ಪ್ರಮೋಷನ್ ಆಗಿರ್ಬೋದು ಮತ್ತು ಒಂದು ಅಪ್ಡೇಟ್ಸ್ಗಳಾಗಿರ್ಬೋದು. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಮಾರ್ಕಿಗೆ ವೇಟ್ ಮಾಡ್ತಾ ಇದ್ದೀರಾ, ಮಾರ್ಕ್ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹೈಪ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರೂ ಕೂಡ ವಿಡಿಯೋ ರೀಚ್ ಆಗಲಿ ಅಂತ ಹೇಳ್ತಾ, ಮೊದಲನೇದಾಗಿ ಮಾರ್ಕ್ ಸಿನಿಮಾಗೆ ಎಲ್ಲರೂ ಕೂಡ ಈಗ ವೇಟಿಂಗಲ್ಲಿರುವಂಥದ್ದು. ಮೇಜರ್ ಆಗಿ ಈಗ ಏನಪ್ಪ ಅಂತಂದರೆ ಅಪ್ಡೇಟ್ ಕೊಡಿ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾ ಇರ್ತೀರ ಮಾರ್ಕ್ ಬಗ್ಗೆ. ಮಾರ್ಕ್ನ ಅಪ್ಡೇಟು ಅಫಿಷಿಯಲಿ ಕೂಡ ಯಾವುದು ಇನ್ನೂ ಕೂಡ ಒಂದು ಏನು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗಿಲ್ಲ. ಆ್ಯಂಡ್ ಅಪ್ಕಮಿಂಗ್ ಅಪ್ಡೇಟ್ ಬಗ್ಗೆ ಏನಾದರೂ ಇದ್ದರೆ ಹೇಳಿ ಅಂತ ಅಂದರೆ, ಸೊ ಎಲ್ರಿಗೂ ಕಾಯ್ತಾ ಇರುವಂಥದ್ದು ನೆಕ್ಸ್ಟ್ ಅಪ್ಕಮಿಂಗು. ಲಾಸ್ಟ್ ಹೇಳಿದಾಗೇ ಒಂದು ರೀತಿಯಲ್ಲಿ ಟೀಸರ್ ಅನ್ನೋ ಒಂದು ಚಿಕ್ಕದಾಗಿ ಏನು ಬಿಟ್ಟಿದ್ರು. ಸೊ ಅಪ್ಕಮಿಂಗ್ ಇನ್ನೊಂದು ಏನಾದರೂ ಟೀಸರ್ ಬರುತ್ತೋ ಅಥವಾ ಇಂಟ್ರೋ ಥರ ಬರುತ್ತೋ, ಅಥವಾ ಲಾಸ್ಟ್ ಟೈಮ್ ಬಿಟ್ಟಂಥ ಇಂಟ್ರೋನ, ಅಥವಾ ಈಗ ದೊಡ್ಡದಾಗಿ ಏನಾದರೂ ಒಂದು ಟೀಸರ್ ಆಗಿ ಬರುತ್ತಾ ಅಥವಾ ಟ್ರೈಲರ್ನೇ ಡೈರೆಕ್ಟಾಗಿ ಬರುತ್ತಾ ಅನ್ನುವಂಥ ಕನ್ಫ್ಯೂಷನ್ಸ್ ತುಂಬ ಜನಕ್ಕಿದೆ. ಸೊ ನನಗನ್ಸೋ ಪ್ರಕಾರವಾಗಿ ಈ ಒಂದು ಸಿನಿಮಾ ತಂಡ ಏನಿದೆ, ಮಾರ್ಕ್ ಚಿತ್ರತಂಡ, ಕಂಪ್ಲೀಟ್ಲಿ ಬಂದ್ಬಿಟ್ಟು ಟ್ರೈಲರ್ ಮೇಲೆ ಫೋಕಸ್ ಮಾಡ್ತಾ ಇರ್ಬೋದು ಅಂತ ನಾನು ಯೋಚನೆ ಮಾಡಿದ್ದೀನಿ ಆ್ಯಂಡ್ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸೊ ಅಪ್ಕಮಿಂಗ್ ಡೇಸ್ ಅನ್ನೋವಂಥದ್ದು ಇನ್ನೇನು ಸ್ವಲ್ಪ ದಿನಗಳ ಮಾತ್ರ ಇರುವಂಥದ್ದು. ಸೊ ಈ ಟೈಮಲ್ಲಿ ಏನಪ್ಪ ಅಂತಂದರೆ ಟ್ರೈಲರ್ನ ಲಾಂಚ್ ಮಾಡೋದು ತುಂಬ ಬೆಟರ್ ಅಂತ ಅಂದ್ಕೊಂಡಿರ್ಬೋದು ಟೀಮು. ಆ್ಯಂಡ್ ನೆಕ್ಸ್ಟ್ ಒಂದು ಟೀಸರ್ ಬಿಡ್ತಾರೆ ಅನ್ನುವಂಥದ್ದು ಕೂಡ ಕೇಳಿಬರ್ತದೆ. ಗೊತ್ತಿಲ್ಲ ಅದು ಯಾವುದು ಎಷ್ಟರ ಮಟ್ಟಿಗೆ ಅದು ಐ ಥಿಂಕ್ ಪಾಸಿಬಲ್ ಇದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಇನ್ನು ಸಾಂಗ್ ಬಗ್ಗೆ ಹೇಳೋದಾಯಿತು ಅಂದರೆ, ಇನ್ನೊಂದು ಏನಾದರೂ ಒಂದು ಸಾಂಗ್ ಏನಾದರೂ ಬರ್ಬೋದಾ ಅನ್ನೋದು ನಿರೀಕ್ಷೆಯಲ್ಲಿದ್ದರೆ ಪ್ರಾಬಬಲಿ ವೇಟ್ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಆಗಿ ಕೂಡ ಅನೌನ್ಸ್ಮೆಂಟನ್ನು ಮಾಡ್ತಾರೆ. ತುಂಬ ಜನ ಮಾರ್ಕ್ನ ಒಂದು ಅಪ್ಡೇಟ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಕೂಡ ಮಾರ್ಕ್ನ ಅಪ್ಡೇಟ್ಗೆ ತುದಿದಿಗ್ಗದಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಸೊ ಇದು ಸದ್ಯಕ್ಕೆ ಇರುವಂಥ ಮಾರ್ಕ್ನ ಒಂದು ಅಪ್ಡೇಟು. ಅಪ್ಕಮಿಂಗ್ ಡೇಸಲ್ಲಿ ಟ್ರೈಲರ್ ಬಗ್ಗೆನೇ ಫೋಕಸ್ ಮಾಡ್ತಾ ಇರ್ಬೋದು ಟೀಮು ಅಂತ ನನಗನ್ನಿಸ್ತಾ ಇದೆ. ಸೊ ಟ್ರೈಲರೇ ಬಂದರೆ ತುಂಬಾ ಒಂದು ಒಳ್ಳೆಯದು. ಸೊ ಬೇಗನೆ ಒಂದು ಬಿಫೋರ್ ಒಂದು 20 ಡೇಸು 15 ಡೇಸ್ ಕೊಟ್ಟರೆ ಒಂದು ರೀತಿಯಲ್ಲಿ ಒಳ್ಳೆ ರೀಚ್ ಆಗುತ್ತೆ. ಆ್ಯಂಡ್ ತುಂಬ ಒಂದು ಆಡಿಯನ್ಸ್ಗಳು ನೋಡಲಿಕ್ಕೆ ಸ್ವಲ್ಪ ಖುಷಿ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಸೊ ಈಗೆಲ್ಲರೂ ಇನ್ನೊಂದು ವಿಚಾರ ಏನು ಅಂತಂದರೆ, ಮಾರ್ಕ್ ಸಿನಿಮಾ ಟೀಮ್ ಅವರು ಏರ್ಟೆಲ್ನ ಒಂದು ನೆಟ್ವರ್ಕ್ ಜೊತೆ ಕೊಲ್ಯಾಬ್ ಆಗಿರುವಂಥದ್ದು. ಏನು ಈ ಕೊಲ್ಯಾಬು ಅಂತ ಕೇಳ್ತಾ ಇದ್ರಿ, ತುಂಬ ಜನ ಕಾಮೆಂಟ್ ಕೂಡ ಮಾಡ್ತಾಯಿದ್ರಿ. ಈ ಒಂದು ಕೊಲ್ಯಾಬ್ ಬಗ್ಗೆ ಹೇಳಬೇಕು ಅಂತಂದರೆ, ಯಾರೆಲ್ಲ 9 ಸೀರೀಸ್ ನಂಬರ್ ತೊಗೋಬೇಕು ಅಂತ ಇದ್ದೀರಾ, ಈಗ ತುಂಬ ಕಡಿಮೆ ಈಗ 9 ಸೀರೀಸ್ ನಂಬರ್ಗಳು ಸಿಗೋದು ಪ್ರಾಬಲಿ ಸಿಗುತ್ತೆ. ಬಟ್ 9 ಸೀರೀಸ್ ಈ ನಂಬರಲ್ಲಿ ಸ್ವಲ್ಪ ಚೆನ್ನಾಗಿರುವಂಥ ನಂಬರ್ಗಳು ಸಿಗ್ತಾ ಇರುತ್ತೆ. ಸೊ ಈ ಒಂದು ಪ್ಲ್ಯಾನ್ ಏನು ಅಂತಂದರೆ, ಮಾರ್ಕ್ ಮತ್ತು ಏರ್ಟೆಲ್ ಕಂಪನಿಯವರು ಏನು ಮಾಡಿದ್ದಾರೆ, ಎರಡೂ ಕೂಡ ಮರ್ಜಾಗಿ ಕೊಲಾಬ್ ಆಗಿರುವಂಥದ್ದು. ನೀವು ಈಗೇನಾದರೂ 9 ಸೀರೀಸ್ ಸಿಮ್ ತೊಗೊಂಡ್ರೆ ಅದು ಮಾರ್ಕ್ ಎಡಿಷನ್ ಆಗಿರುತ್ತೆ ಕರ್ನಾಟಕದಲ್ಲಿ. ಸೊ ಈ ಮಾರ್ಕ್ನ ಒಂದು ಸಿಮ್ಮನ್ನು ನೀವು ತೊಗೊಂಡ್ರೆ ಬೆನಿಫಿಟ್ ಏನು ಅಂತಂದರೆ, ಸೊ 9 ಸೀರೀಸ್ ಸಿಗೋದು ಒಂದು ಕಡೆ ಆಯಿತು ಅಂತಂದರೆ, ಅದರಲ್ಲಿ ಬರುವಂಥ ಕೆಲವೊಂದು ಲಕ್ಕಿ ಕಸ್ಟಮರ್ಸ್ಗಳಿಗೆ ಒಂದು ಗಿಫ್ಟ್ ಹ್ಯಾಂಪರ್ಸ್ ಆಗಿರ್ಬೋದು, ಜೊತೆಗೆ ಲೈಕ್ ಯಾವ ರೀತಿ ಅಂದರೆ ಸಿನಿಮಾ ಟಿಕೆಟ್ಸ್ಗಳನ್ನು ಫ್ರೀ ಕೊಡೋದಾಗಿರ್ಬೋದು. ಸೊ ಈ ರೀತಿಯ ಕೆಲವೊಂದು ಲಕ್ಕಿ ಡಿಪ್ಗಳನ್ನು ಮಾಡ್ತಾ ಇರುವಂಥದ್ದು ವಿಶೇಷತೆ ಇದೆ ಅಷ್ಟೇ. ಸೊ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಏನು ಈ ಒಂದು ಕೊಲಾಬ್ರೇಷನ್ ಅಂತ. ಸೊ ಈ ಕೊಲಾಬ್ರೇಷನ್ ಹೀಗಿದೆ. ಸೊ ಯಾರೆಲ್ಲ ಹೊಸ ಸಿಮ್ ತೊಗೋಬೇಕು ಅಂತ ಇದ್ದರೆ, ಸೊ ಏರ್ಟೆಲ್ ತೊಗೊಂಡ್ರೆ ನಿಮಗೆ ಮಾರ್ಕ್ ಅಡಿಷನ್ ಸಿಗುತ್ತೆ. ಜೊತೆಗೆ ಈ ರೀತಿಯಾದಂಥ ಒಂದು ಗಿಫ್ಟ್ ಹ್ಯಾಂಪರ್ಸ್ಗಳು ಮತ್ತು ಟಿಕೆಟ್ಸ್ಗಳ ಒಂದು ಪ್ರೊವೈಡನ್ನು ನೀವು ಲಕ್ಕಿ ವಿನರ್ ಆಗಿದೆ ನಿಮಗೆ ಸಿಗುತ್ತೆ. ಸೊ ಫೈನಲಿ ಇದು ಒಂದು ಕೊಲಾಬ್ರೇಷನ್ ಅಂತಲೇ ಹೇಳ್ಬೋದು. ಸೊ ಅದು ಹೊರತುಪಡಿಸಿದ್ರೆ ಹೇಳೋದಿಷ್ಟೇ, ಸಿನಿಮಾದ ಅಪ್ಡೇಟು ಅಪ್ಕಮಿಂಗ್ ಡೇಸಲ್ಲಿ ಖಂಡಿತವಾಗ್ಲೂ ಬರ್ತಾ ಇದೆ. ವೇಟಿಂಗಲ್ಲಿದ್ದೀನಿ. ನಾನಂತೂ ಟೀಸರ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ನಾನು ಖುಷಿಯಾಗಿದ್ದೀನಿ. ಆದಷ್ಟು ಬೇಗನೆ ಟೀಸರ್ ಬರಲಿ. ಆ್ಯಂಡ್ ಸಾಂಗ್ ಬಗ್ಗೆ ಮೇ ಬಿ 50-50 ಇದೆ. ಸೊ ನೋಡೋಣ, ಸಾಂಗು ಕೂಡ ಏನಾದರೂ ಬಂದರೂ ಬರ್ಬೋದು, ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಒಂದು ಅಪ್ಡೇಟ್ ಬರಬೇಕು. ವೇಟ್ ಮಾಡ್ತಾ ಇದ್ದೀವಿ, ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಸೊ ನಿಮಗೇನು ಅನಿಸುತ್ತೆ ಆನೆಸ್ಟಾಗಿ ಹೇಳಿ, ಟ್ರೈಲರ್ನೇ ಡೈರೆಕ್ಟಾಗಿ ಫೋಕಸ್ ಮಾಡಬೇಕಾ ಅಥವಾ ಇನ್ನೊಂದು ಟೀಸರು ಅಥವಾ ಸಾಂಗ್ ಏನಾದರೂ ಬೇಕಾ ಸಿನಿಮಾದ ಒಂದು ಅಪ್ಡೇಟು? ಸೊ ನೀವು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ಈ ಒಂದು ಕೊಲಾಬ್ರೇಷನ್ ಆಗಿರುವಂಥದ್ದು, ಏರ್ಟೆಲ್ಲು ಮತ್ತು ಮಾರ್ಕ್ ಸಿನಿಮಾ ಕೊಲಾಬ್ರೇಷನ್ ಆಗಿರುವಂಥದ್ದು, ಸೊ ಈ ಒಂದು ಕೊಲಾಬ್ರೇಷನ್ನಲ್ಲಿ ನಾನು ಸಿಮ್ ತೊಗೊಂಡಿದ್ದೀನಿ ಅನ್ನೋರು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಒಂದೇನಾದ್ರು ಪ್ಲ್ಯಾನ್ ಮಾಡಿದ್ರು ಹೊಸ ಸಿಮ್ ತೊಗೊಳಕ್ಕೆ, ಹೋಗಿ ತೊಗೊಳ್ಳಿ. ಮಾರ್ಕ್ ಎಡಿಷನಲ್ಲಿ ಸಿಮ್ ಸಿಗುತ್ತೆ. ನೀವೇನಾದರೂ ಲಕ್ಕಿ ವಿನರ್ ಆಗಿದ್ದರೆ ನಿಮ್ಗೆ ಗಿಫ್ಟ್ ಹ್ಯಾಂಪರ್ಸ್ ಮತ್ತು ಸಿನಿಮಾದ ಟಿಕೆಟ್ಸ್ಗಳು ಫ್ರೀಯಾಗಿ ಸಿಗುವಂಥ ಚಾನ್ಸಸ್ ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ತಾ, ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.